ಎಲ್ರಿಗೂ ನಮಸ್ಕಾರ. ಕುಂದಾಪುರ ತಾಲೂಕಿನ ಬಸ್ರೂರು ಒಂದು ಇತಿಹಾಸ ಪ್ರಸಿದ್ಧವಾದ ಊರು. ನಮ್ಮ ಹಿರಿಯರು 5 ದಶಕಗಳ ಹಿಂದೆ ಇಲ್ಲಿ ನಮ್ಮ ಬಸ್ರೂರು ಹಾಗೂ ಸುತ್ತಲಿನ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎನ್ನುವ ಉದ್ದೇಶದಿಂದ ಊರ ಹಿರಿಯರು, ಗಣ್ಯರು, ವಿದ್ಯಾಭಿಮಾನಿಗಳು ಸೇರಿ 1972ರಲ್ಲಿ ಶ್ರೀ ಶಾರದಾ ಕಾಲೇಜು ಸ್ಥಾಪನೆ ಆಯಿತು. ಆವತ್ತಿನ ದಿನಗಳಲ್ಲಿ ಕಲ್ಯಾಣಪುರದಿಂದ ಭಟ್ಕಳದವರೆಗೆ ಬರೀ ಹೈಸ್ಕೂಲ್ಗಳಿದ್ದದ್ದು 18-19 ಹೈಸ್ಕೂಲ್ಗಳಷ್ಟೇ ಇದ್ದು, ಬಹುಶಃ ನಮ್ಮ ಕುಂದಾಪುರ ಸಿಟಿಯಲ್ಲಿ ಬಂಡಸ್ಕಸ್ ಕಾಲೇಜು ಒಂದು ಬಿಟ್ಟರೆ ಪದವಿ ಕಾಲೇಜುಗಳು ಇರಲಿಲ್ಲ ಆ ದಿನದಲ್ಲಿ. ಅಂಥ ದಿನದಲ್ಲಿ ನಮ್ಮ ಬಸ್ರೂರಿನಲ್ಲಿ ಈ ಶಾರದಾ ಕಾಲೇಜು ಪ್ರಾರಂಭವಾಯಿತು. ಇಲ್ಲಿ ಆವತ್ತಿನ ದಿನಗಳಲ್ಲಿ BA ಮತ್ತು BCom ತರಗತಿಗಳಷ್ಟೇ ಪ್ರಾರಂಭವಾಗಿದ್ದು, ಈಗ BCA BBAಗಳನ್ನು ಒಳಗೊಂಡು ಈಗಿನ ಪರಿಸ್ಥಿತಿಗೆ ತಕ್ಕಂತೆ ಹೊಸ ಲರ್ನಿಂಗ್ ಕೋರ್ಸ್ಗಳನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ. ನಮಗೆ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯ B++ ಶ್ರೇಯಾಂಕವನ್ನು ನಾವು ಪಡೆದುಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಹಿಂದಿನಿಂದಲೂ ವಿಶೇಷವಾಗಿ ತಮ್ಮ ಸ್ಪೋರ್ಟ್ಸ್ ಹಾಗೂ ಗೇಮ್ಸ್ನಲ್ಲಿ ಬಹಳವಾಗಿ ಮುಂದೆ ಇದ್ದಾರೆ. ಇವತ್ತು ಕೂಡ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಿಂಚಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ನಾವು ಕಳೆದ ಬಾರಿ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ನಿಲಯ ಪ್ರಾರಂಭ ಮಾಡಿದ್ದೇವೆ. ಈ ಬಾರಿ ಅದು ಕೊನೆಯ ಬಾರಿ ಕಳೆದ ವರ್ಷ ವಿಶೇಷವಾಗಿ ವಿದ್ಯಾರ್ಥಿ ನಿಲಯ ಪ್ರಾರಂಭಗೊಂಡಿದೆ. ಈ ಸಾರಿ ಕೂಡ ಇನ್ನಷ್ಟು ವಿದ್ಯಾರ್ಥಿಗಳು ಬರುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಹೊಸದಾಗಿ BCA BBA ಹಾಗೂ ಆ್ಯಡ್-ಆನ್ ಕೋರ್ಸ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಸೈಬರ್ ಸೆಕ್ಯುರಿಟಿ, ಅನಾಲಿಸಿಸ್, ಡಾಟಾ ಕಂಪ್ಯೂಟರ್, ಏವಿಯೇಷನ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ರಿಟೇಲ್ ಮ್ಯಾನೇಜ್ಮೆಂಟ್, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗಳನ್ನು ಪರಿಚಯಿಸಲಾಗಿದೆ. ಹೊಸದಾಗಿ ಪ್ರಿನ್ಸಿಪಾಲ್ ಈಗ ಹಿಂದಿನವರು ರಿಟೈರ್ಡ್ ಆದ್ದರಿಂದ ಚಂದ್ರವರ್ತಿ ಈಗ ದಯಾನಂದ ಬೇಳೆಯವರು ಬಂದಿದ್ದಾರೆ. ತುಂಬ ಆ್ಯಕ್ಟಿವ್ ಇದ್ದವರು. ಕಳೆದ 38 ವರ್ಷಗಳ ಅನುಭವ, 30 ವರ್ಷ ಅನುಭವ ಇದೆ. ಡೀಮ್ಡ್ ಯೂನಿವರ್ಸಿಟಿ ನಿಟ್ಟಿಯಲ್ಲಿದ್ದು ಅಲ್ಲಿಂದ ಇದಾಗಿ ಅಪಾಯಿಂಟ್ಮೆಂಟ್ ಆಗಿ ಬಂದಿದ್ದಾರೆ ಇಲ್ಲಿ ಅವರ ನೇತೃತ್ವದಲ್ಲಿ. ಹಾಗೂ ಅನುಪಮ ಶೆಟ್ಟಿಯವರ ಕರೆಸ್ಪಾಂಡೆಂಟ್ ಆಗಿ ಅಪಾಯಿಂಟ್ ನಿಧಾನದಿಂದ ಸ್ಥಳದಿಂದಾಗಿದೆ. ಒಂದು ಹೊಸತನದಿಂದ ಪ್ರಾರಂಭಗೊಂಡಿದ್ದೇವೆ. ಬೇರೆ ಬೇರೆ ಕೋರ್ಸ್ಗಳನ್ನು ಬೇರೆ ನಮ್ಮ ಫ್ಯಾಕಲ್ಟೀಸ್ ಆ ಬಗ್ಗೆ ನಿರಂತರ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಸ್ವಲ್ಪ ಏಳು ಬೀಳುಗಳಿಂದ ತಮಗೆಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಲೋಕಲ್ ಆದ್ದರಿಂದ ತಮಗೆಲ್ಲ ಗೊತ್ತಿದೆ. ಹಿಂದೆ 50 ವರ್ಷದಿಂದ ಪ್ರಾರಂಭ ಆದ 54 ವರ್ಷ ಆಗಿದೆ. ಭಾಳ ಒಂದು ಹೆಸರುವಾಸಿಯಾದ ಕಾಲೇಜು ಈ ಜಿಲ್ಲೆಯಲ್ಲಿ ಶಾರದಾ ಕಾಲೇಜ್, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಶಾರದಾ ಕಾಲೇಜನ್ನು ಒಂದು ಗುರುತು ಹೆಜ್ಜೆ ಇಟ್ಕೊಂಡಂಥ ಕಾಲೇಜು. ಮುಂದಿನ ದಿನಗಳಲ್ಲಿ ಕಾರಣಾಂತರಗಳಿಂದ ಅಥವಾ ನಾವು ರೀಚ್ ಆಗಲಿಕ್ಕೆ ಆಗದೇ ಇರುವುದರಿಂದ ಸ್ವಲ್ಪ ಬೀಳುಗಳಿಂದ ಸ್ವಲ್ಪ ಕುಂಠಿತಗೊಂಡಿದ್ದು, ಈ ಕಳೆದ ವರ್ಷಗಳಿಂದ ಆ ಏರಿಳಿತಗಳೆಲ್ಲ ಸರಿಪಡಿಸಿಕೊಂಡು ಈಗಲೂ ನಾವು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆ ಒಂದು ಗ್ರೂಪಿನ ವಾತಾವರಣ ಇದೆ. ಅದೇ ರೀತಿ ನಮ್ಮ ಅಧ್ಯಾಪಕರು ಸಹ ಗ್ರೂಪಿನಿಂದ ಕೆಲಸ ಮಾಡ್ತಾಯಿದ್ದಾರೆ. ಇಂಡೋರ್ಗೆ ಬಹುಶಃ ಇಲ್ಲೆಲ್ಲೂ ಇಲ್ಲ. ಇಂಡೋರ್ ಗೇಮ್ಸ್ ಇದು ಸ್ಟೇಡಿಯಂ ಇದೆ, ನಮ್ಮಲ್ಲಿ ದೊಡ್ಡ ಗ್ರೌಂಡ್ ಇದೆ, ಎಲ್ಲ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ಸ್ಗೆಲ್ಲ ಇದೆ. ಇದೆಲ್ಲ ಕೂಡಿಕೊಂಡು ಒಂದು ಹೊಸತನವನ್ನು ಪ್ರಾರಂಭ ಮಾಡ್ತೇವೆ. ಅದಕ್ಕೆಲ್ಲ ನಿಮ್ಮ ಸಹಕಾರ, ಯಾಕಂದರೆ ವಿದ್ಯಾರ್ಥಿಗಳಿಗೂ ಹಾಗೂ ಹೆತ್ತವರಿಗೆ ಅದು ರೀಚ್ ಆಗಬೇಕು. ಮಾಧ್ಯಮಗಳಿಂದ ಮಾತ್ರ ರೀಚ್ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ತಮ್ಮ ಸಹಾಯ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಆ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಂದು ಪುನಃ ಪ್ರತಿಷ್ಠೆಗೊಳ್ಳಲಿದೆ ಅಂತ. ಅಂದರೆ ಹಿಂದೇನಿದೆ ವೈಭವ, ಅದೇ ವೈಭವಕ್ಕೆ ಹೋಗ್ತಾ ಇದ್ದೇವೆ. ಮತ್ತು ಕುಂದ ಕನ್ನಡದ ವಿಸ್ತರಣಾ ಕೇಂದ್ರ ಸಹ ಇಲ್ಲಿ ಯೂನಿವರ್ಸಿಟಿ ತಿಳ್ಕೊಂಡಿದ್ದಾರೆ. ಅದೇ ಪ್ರಕಾರ ಇಲ್ಲಿ ಆಗ್ತಾಯಿದೆ. ಈಗಾಗಲೇ ಪ್ರಾರಂಭಗೊಳ್ಳುತ್ತಾ ಇದೆ ಅದು ಕುಂದ ಕನ್ನಡದ ವಿಸ್ತರಣಾ ಕೇಂದ್ರ. ಹಾಗೆ ಇನ್ನು ಬಸ್ರೂರು ಹಿಸ್ಟೋರಿಕಲ್ ಪ್ಲೇಸ್, ಅಂದರೆ ಒಂದು ಒಂದು ಇತಿಹಾಸವುಳ್ಳ ಸ್ಥಳ. ಅದಕ್ಕೋಸ್ಕರ ನಾವು ಬಸ್ರೂ ಅಧ್ಯಯನ ಕೇಂದ್ರ ಅಂತ ಒಂದು ಮಾಡಬೇಕಂತಿದೆ ಈ ಕಾಲೇಜಲ್ಲಿ. ಮಾಡಿ ಮುಂದೆ ಅದರಲ್ಲಿ PhD ಮಾಡೋರಿಗೆ ಹೆಚ್ಚಿನ ತಿಳುವಳಿಕೆ ಬೇಕಾದವರಿಗೆ ಇಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ. ಅಕಾಡೆಮಿಕ್ ಹಾಗೂ ಇತರ ಪಾಠ್ಯೇತರ ಚಟುವಟಿಕೆಗೆ ಹೆಚ್ಚಿನ ಒತ್ತು ಕೊಡಬೇಕಂತ ಒಂದು ಮಾಡಿಕೊಂಡು
ಈ ತಮ್ಮ ಗಮನಕ್ಕೆ ತರಲು ಪ್ರಯತ್ನ ಮಾಡ್ತೇವೆ.